ನಲ್ಪಮರಾದಿ ತೈಲ ಇತ್ತೀಚೆಗೆ ತುಂಬಾನೇ ಇಂಟರ್ನೆಟ್ ಸೆನ್ಸೇಷನ್ ಆಯಿಲ್ ಅಂತಾನೆ ಹೇಳ್ಬೋದು ಈ ನಲ್ಪಮರಾದಿ ತೈಲ. ಇದನ್ನ ಮಾಡೋದು ಕೂಡ ತುಂಬಾನೇ ಸುಲಭ. ಇವತ್ತು ನಾನು ಅದ್ರದ್ದು ಸೀಕ್ರೆಟ್ ಫಾರ್ಮುಲಾನ ನಿಮ್ ಜೊತೆ ಹೇಳ್ಕೊಡ್ತಾ ಇದ್ದೀನಿ. ನೀವು ಕೂಡ ಮನೇಲಿ ಖಂಡಿತವಾಗ್ಲೂ ಟ್ರೈ ಮಾಡಿ. ನಮಸ್ತೆ, ನಾನು ದೀಪಾ ನಾಗೇಶ್, ಆಯುರ್ವೇದಿಕ್ ಬ್ಯೂಟಿ ಥೆರಪಿಸ್ಟ್. ನಲ್ಪಮರಾದಿ ತೈಲಂ ಇತ್ತೀಚೆಗೆ ತುಂಬಾನೇ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಇಂಟರ್ನೆಟ್ಟಲ್ಲಿ. ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಟ್ಯಾನ್ ಕೂಡ ರೆಡ್ಯೂಸ್ ಆಗುತ್ತೆ, ಗ್ಲೋ ಕೂಡ ಜಾಸ್ತಿ ಆಗುತ್ತೆ, ಜೊತೆಗೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಕೂಡ ಇದರಲ್ಲಿ ಹೆಚ್ಚಾಗಿರೋದ್ರಿಂದ ತುಂಬಾನೇ ಬೆನಿಫಿಟ್ ಅಂತಲೇ ಹೇಳ್ಬೋದು. ಸೊ ಇದನ್ನು ನೀವು ಮನೇಲೆ ಹೇಗೆ ಮಾಡ್ಕೊಳ್ಬೋದು ಅಂತ ಈಸಿ ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ 2 ಆಪ್ಷನ್ ಇರುತ್ತೆ. ಒಂದು, ನೀವು ತೆಂಗಿನ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು. ಇಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಕೊಬ್ಬರಿ ಎಣ್ಣೆ ಜೊತೆಗೆ ಎಳ್ಳೆಣ್ಣೆನ ಕೂಡ ಮಿಕ್ಸ್ ಮಾಡಿಕೊಂಡು ನಾನು ಈಗ ಹೇಳ್ಕೊಡೋ ಇಂಗ್ರೀಡಿಯೆಂಟ್ಸನ್ನ ಕರೆಕ್ಟಾಗಿ ಹಾಕಿದ್ರೆ ಸಾಕು, ನಲ್ಪಮರಾದಿ ತೈಲಂ ಮನೇಲೇ ತಯಾರಿಸ್ಕೊಳ್ಬೋದು. ಇದಕ್ಕೆ ಬೇಕಾಗಿರುವಂಥ ಕೀ ಇಂಗ್ರೀಡಿಯೆಂಟ್ ಯಾವುದು ಗೊತ್ತಾ? ಚೆನ್ನಾಗಿ ಫ್ರೆಶ್ ಆಗಿರುವಂಥ ಕ್ಯಾರೆಟು. ಅದನ್ನು ಒಂದು 2 ಕ್ಯಾರೆಟ್ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಗ್ರೇಟ್ ಮಾಡ್ಕೋಬೇಕು, ಅಂದರೆ ತುರಿದಿಟ್ಕೊಳ್ಬೇಕು. ಅಷ್ಟೇ ಪ್ರಮಾಣದಲ್ಲಿ ಬೀಟ್ರೂಟನ್ನು ತೊಗೊಂಡು ಅದನ್ನು ಕೂಡ ಚೆನ್ನಾಗಿ ಗ್ರೇಟ್ ಮಾಡಿ ತೆಗೆದಿಟ್ಕೊಳ್ಬೇಕು. ಇದಕ್ಕೆ ಈ ಸೀಸನಲ್ಲಿ ಸಿಗುವಂಥ ಹಸಿ ಅರಿಶಿನ ಕೂಡ ನೀವು ಗ್ರೇಟ್ ಮಾಡಿ ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಗ್ಲಾಸಿ ಆ್ಯಂಡ್ ಡಿಪಿಗ್ಮೆಂಟೇಷನ್ ಆಗಿ ಕೂಡ ಇದು ವರ್ಕ್ ಆಗುತ್ತೆ. ಸೊ ಇದು 3 ಕೀ ಇಂಗ್ರೀಡಿಯೆಂಟ್ ಅಂತ ಹೇಳ್ತೀವಿ. ಇದ್ರ ಜೊತೆಗೆ ನೀವು ಸ್ವಲ್ಪ ಮಂಜಿಷ್ಟ, ಲಾವಂಚ ಬೇರ್ನ ಕೂಡ ಆ್ಯಡ್ ಮಾಡಿದ್ರೆ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದಿಷ್ಟು ಇಂಗ್ರೀಡಿಯೆಂಟನ್ನು ಡಬಲ್ ದ ಕ್ವಾಂಟಿಟಿ ಆಫ್ ಆಯಿಲ್ ಜೊತೆ ಹಾಕಿ ಹಗುರವಾಗಿ ಇರೋ ಬಿಸಿಲಿ ಅದನ್ನು ಬಿಸಿ ಮಾಡ್ತಾ ಬರಬೇಕು. ಇದರಲ್ಲಿ ನೀವು ಸ್ಯಾಂಡ್ಲ್ವುಡ್ ಚಕ್ಕೆನ ಕೂಡ ಆ್ಯಡ್ ಮಾಡ್ತಾ ಬರ್ಬೋದು. ಇದರಿಂದ ಕೂಡ ಕಾಂತಿ ತುಂಬ ಚೆನ್ನಾಗಿ ವರ್ಚಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸಾಕಷ್ಟು ಜನಕ್ಕೆ ಸ್ಯಾಫ್ರನ್ ಆಯಿಲ್ನ ಸಜೆಸ್ಟ್ ಮಾಡ್ತಾ ಇರ್ತೀವಿ ಪಿಗ್ಮೆಂಟೇಷನ್ ಆ್ಯಂಡ್ ಪಿಂಪಲ್ ಮಾರ್ಕ್ನ ರೆಡ್ಯೂಸ್ ಮಾಡೋದಕ್ಕೆ. ಪ್ಯೂರ್ ಆಗಿರುವಂಥ ಸ್ಯಾಫ್ರನ್ ಆಯಿಲ್ ಸಿಗಲಿಲ್ಲ ಅಂದರೆ ಇದೇ ಆಯಿಲ್ಗೆ ಒಂದು 4-5 ದಳಗಳು ಸ್ಯಾಫ್ರನ್, ಅಂದರೆ ಕೇಸರಿ ಅಂತ ಏನು ಹೇಳ್ತೀವಿ, ಅದನ್ನು ಕೂಡ ನೀವು ಹಾಕಿ ಬಿಸಿ ಮಾಡ್ಬೋದು. ಸೊ ಇದೆಲ್ಲದನ್ನು ಹಾಕಿ ಹಗೂರವಾಗಿ ಬಿಸಿ ಮಾಡ್ತಾ ಬರೋದ್ರಿಂದ ತುಂಬ ಚೆನ್ನಾಗಿರುವಂಥ ಒಂದು ಗೋಲ್ಡನ್ ಗ್ಲೋ ಆಯಿಲ್ ರೆಡಿ ಆಗುತ್ತೆ. ಇದನ್ನು ಬಿಸಿ ಮಾಡಿದ ನಂತರ ಚೆನ್ನಾಗಿ ಒಂದು ಬಟ್ಟೆಲಿ ಹಾಕಿ ಫಿಲ್ಟರ್ ಮಾಡಿ ಕಲೆಕ್ಟ್ ಆಗಿರೋಂಥ ಆಯಿಲ್ನ ನೀಟಾಗಿ 3 ಮಂತ್ಸ್ವರೆಗೂ ಪ್ರಿಸರ್ವ್ ಮಾಡ್ಕೊಳ್ಬೋದು. ಇದನ್ನು ನಿಯಮಿತವಾಗಿ ಫೇಸ್ ಆಯಿಲ್ ಆಗಿ ಯೂಸ್ ಮಾಡ್ಬೋದು, ಮಕ್ಕಳಿಗೆ ಬಾಡಿ ಮಸಾಜಿಗೆ ಕೂಡ ಯೂಸ್ ಮಾಡ್ಬೋದು. ಇನ್ಫ್ಯಾಕ್ಟ್ ಯಾರಿಗೆಲ್ಲ ಪಿಗ್ಮೆಂಟೇಷನ್ ಇರುತ್ತೆ ಇಮ್ಮಿಡಿಯೇಟಾಗಿ ಹೋಗದೇ ಇರ್ಬೋದು, ಬಟ್ ಅದನ್ನು ನಿಯಮಿತವಾಗಿ ಯೂಸ್ ಮಾಡ್ತಾ ಇರೋದ್ರಿಂದ ರೆಡ್ಯೂಸ್ ಅಂತೂ ಆಗ್ತಾ ಬರುತ್ತೆ. ಇದನ್ನು ಇವಾಗ ಹೇಗೆಲ್ಲ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಒಂದ್ಸತಿ ನೀವು ನಲ್ಪಮರಾದಿ ತೈಲಂನ ಮಾಡಿ ಇಟ್ಕೊಂಡ ನಂತರ ಇದನ್ನು ನೈಟ್ ಆಯಿಲ್ ಥರ ಯೂಸ್ ಮಾಡ್ಕೊಳ್ಳೋದ್ರಿಂದ ಫೈನ್ ಲೈನ್ಸು ಲಿಫ್ಟ್ ಆಗ್ತಾ ಬರುತ್ತೆ. ಅಂದರೆ ಒಂದು 2 ಸ್ಪೂನಷ್ಟು ಆಯಿಲ್ನ ತೊಗೊಂಡು ಕೈಯಲ್ಲಿ ಸುಖೋಷ್ಣ ಅಂತ ಹೇಳ್ತೀವಿ, ಈ ರೀತಿ ರಬ್ ಮಾಡಿ ಔಟ್ವರ್ಡ್ ಡೈರೆಕ್ಷನಲ್ಲಿ ಅಪ್ಲೈ ಮಾಡಿಕೊಂಡು ರಾತ್ರಿ ಇಡೀ ಬಿಟ್ಟು ಬೆಳಿಗ್ಗೆ ಯಾವುದಾದ್ರು ಕಡಲೆ ಹಿಟ್ಟು ಅಥವಾ ಬಾಡಿ ವಾಶಿಂದ ನೀಟಾಗಿ ವಾಶ್ ಮಾಡಬೇಕು. ಇಲ್ಲಿ ಕೆಮಿಕಲ್ ಓರಿಯೆಂಟೆಡ್ ಬಾಡಿ ವಾಶ್ನ ಯೂಸ್ ಮಾಡಬಾರ್ದು, ಆಯುರ್ವೇದಿಕ್ ಪ್ರಾಡಕ್ಟ್ಗಳನ್ನಷ್ಟೇ ಯೂಸ್ ಮಾಡಿದಾಗ ರಿಸಲ್ಟು ಡಬಲ್ ಆಗ್ತಾ ಬರುತ್ತೆ. ಇನ್ನು ಯಾರಿಗೆಲ್ಲ ಸ್ಕಿನ್ ತುಂಬ ಡ್ರೈ ಆಗಿದೆ, ಡಲ್ ಆಗಿರುತ್ತೆ, ಸಮ್ಟೈಮ್ಸ್ ವಿಂಟರಲ್ಲಿ ಇಲ್ಲೆಲ್ಲ ಬ್ರೇಕ್ಔಟ್ಸ್ ಕೂಡ ಆಗಿರುತ್ತೆ, ಆ ಥರದವರು ಫಸ್ಟು ಫೇಸ್ನ ಹಾಲಲ್ಲಿ ಕ್ಲೆನ್ಸ್ ಮಾಡಿ ನೀವೇ ರೆಡಿ ಮಾಡಿ ಇಟ್ಕೊಂಡಿರೋಂಥ ಈ ನಲ್ಪಮರಾದಿ ತೈಲದಿಂದ ಚೆನ್ನಾಗಿ ಫೇಸಿಗೆ ಸರ್ಕ್ಯುಲರ್ ಮೂಮೆಂಟಲ್ಲಿ ಮಸಾಜ್ ಕೊಡಬೇಕು. ಈ ರೀತಿ ಒಂದು 5-10 ನಿಮಿಷ ಮಸಾಜ್ ಕೊಟ್ಟು ಸ್ವಲ್ಪ ಸ್ಟೀಮ್ ತೊಗೊಂಡು ಆನಂತರ ಯಾವುದಾದ್ರು ಒಂದು ಒಳ್ಳೆ ಫೇಸ್ ಪ್ಯಾಕ್, ಅಂದರೆ ಈಗ ನಾವು ನಲ್ಪಮರಾದಿ ತೈಲಂಗೆ ಏನೆಲ್ಲ ಇಂಗ್ರೀಡಿಯೆಂಟ್ ಹಾಕಿದ್ವೋ ಅದೇ ಫ್ರೆಶ್ ಇಂಗ್ರೀಡಿಯೆಂಟನ್ನು ಗ್ರೈಂಡ್ ಮಾಡಿ ಕೂಡ ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ಬೋದು. ಈ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕಂಪ್ಲೀಟಾಗಿ ಡ್ರೈನೆಸ್ ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಯಾರಿಗೆಲ್ಲ ಸ್ಕಿನ್ನಲ್ಲಿ ಡಲ್ನೆಸ್ ಇರುತ್ತೋ ಅದು ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಇದನ್ನು ಮಕ್ಕಳಿಗೆ ಕೂಡ ಯೂಸ್ ಮಾಡ್ಬೋದು. ವಾರದಲ್ಲಿ 2 ದಿನನಾದರೂ ನೀವು ಮನೇಲೇ ಮಾಡಿಟ್ಕೊಂಡಿರುವಂಥ ನಲ್ಪಮರಾದಿ ತೈಲದಿಂದ ಮಕ್ಕಳಿಗೆ ಚೆನ್ನಾಗಿ ಬಾಡಿ ಮಸಾಜ್ ಮಾಡಿ. ಮಕ್ಕಳು ಎಂಜಾಯ್ ಮಾಡ್ತಿರ್ತಾರೆ. ಒಂದು ಸೇಫ್ ಆಗಿರುವಂಥ ಹೋಮ್ ಮೇಡ್ ಆಯಿಲ್ನ ಹಾಕಿ ಮಸಾಜ್ ಮಾಡ್ತಿದ್ದೀವಿ ಅನ್ನೋ ಖುಷಿ ಕೂಡ ನಿಮಗೆ ಸಿಗುತ್ತೆ. ಇದರಿಂದ ಮಕ್ಕಳಲ್ಲಿ ಸ್ಕಿನ್ ಕೂಡ ತುಂಬ ಚೆನ್ನಾಗಿ ಸಾಫ್ಟ್ ಆ್ಯಂಡ್ ಟೆಂಡರ್ ಆಗೋದ್ರ ಜೊತೆಗೆ ಒಳ್ಳೆ ಕಾಂಪ್ಲೆಕ್ಷನ್ ಚಿಕ್ಕ ವಯಸ್ಸಿಂದನೇ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಎಂಟೈರ್ ಬಾಡಿಗೆ ನಾವು ಇದನ್ನು ಹಾಕಿ ಮಕ್ಕಳಿಗೆ ಚೆನ್ನಾಗಿ ಮಸಾಜ್ ಮಾಡಿ ಆವತ್ತು ಒಂದು ದಿವಸ ಯಾವುದೋ ಕೆಮಿಕಲ್ ಓರಿಯೆಂಟೆಡ್ ಸೋಪನ್ನ ಅವಾಯ್ಡ್ ಮಾಡಿ ಕಡಲೆ ಹಿಟ್ಟಿಂದ ಅಥವಾ ಮಸೂರ್ ದಾಲ್ದು ಪೌಡರಿಂದ ಮಕ್ಕಳಿಗೆ ಬಾಡಿ ಬಾತ್ನ ಮಾಡಿಸಿ. ಇದರಿಂದ ತುಂಬಾ ಫ್ರೆಶ್ ಆಗಿರ್ತಾರೆ, ಜೊತೆಗೆ ಮಕ್ಕಳಲ್ಲಿ ತ್ವಚೆಯ ಕಾಂತಿ ಕೂಡ ಹೆಚ್ಚುತ್ತಾ ಬರುತ್ತೆ. ಇನ್ನು ಯಾರಿಗೆಲ್ಲ ಸ್ಕಿನ್ನಲ್ಲಿ ಇವಾಗ ಅಂದರೆ ಡಾರ್ಕ್ ಸರ್ಕಲ್ಸ್ ಇರುತ್ತೆ ಅಥವಾ ಐಬ್ರೋಸ್ ಕೂಡ ಡಲ್ಲಾಗಿ ಕಾಣಿಸ್ತಾ ಇರುತ್ತೆ, ಕೆಲವು ಸತಿ ಬ್ಲ್ಯಾಕನಿಂಗ್ ಏಜೆಂಟಾಗಿ ಏನಾದರೂ ಯೂಸ್ ಮಾಡಬೇಕನ್ನೋದಾದರೆ ಈ ನಲ್ಪಮರಾದಿ ತೈಲನ ಐಬ್ರೋಸ್ಗೆ ಕೂಡ ಯೂಸ್ ಮಾಡ್ಬೋದು. ಅಂದರೆ ಡಾರ್ಕ್ ಸರ್ಕಲ್ಸ್ಗೆ ಅಥವಾ ರಿಂಕಲ್ಸ್ಗೆ ಕೂಡ ಔಟ್ವರ್ಡ್ ಡೈರೆಕ್ಷನಲ್ಲಿ ಇದನ್ನು ಅಪ್ಲೈ ಮಾಡಿಕೊಂಡು ರಾತ್ರಿ ಇಡೀ ಬಿಟ್ಟು ಬೆಳಿಗ್ಗೆ ವಾಶ್ ಮಾಡೋದ್ರಿಂದ ತುಂಬ ಫಾಸ್ಟಾಗಿ ಡಾರ್ಕ್ ಸರ್ಕಲ್ಸ್, ಪಫಿನೆಸ್ ಜೊತೆಗೆ ಫೈನ್ ಲೈನ್ಸ್ ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ.
ಇದೇ ನಲ್ಪಮರಾದಿ ತೈಲನ ನಾವೇನು ಮಾಡ್ತೀವಿ ಅಂತಂದರೆ ಆ್ಯಸ್ ಅ ಲಿಪ್ ಬಾಮ್ ಕೂಡ ಯೂಸ್ ಮಾಡ್ತಿರ್ತೀವಿ. ಇದು ಮಕ್ಕಳಿಗೆ ಕೂಡ ಕೊಡ್ಬೋದು. ಇದನ್ನು ಇನ್ನಷ್ಟು ನೀವು ಚೆನ್ನಾಗಿ ಲಿಪ್ ಬಾಮ್ ರೀತಿಯೇ ತಯಾರಿಸ್ಬೇಕಂದ್ರೆ ನೀವು ಆಲ್ರೆಡಿ ತಯಾರಿಸಿಟ್ಕೊಂಡಿರೋಂಥ ನಲ್ಪಮರಾದಿ ತೈಲಮ್ಗೆ ಸ್ವಲ್ಪ ಬಿ ವ್ಯಾಕ್ಸ್ ಅಂತ ಸಿಗುತ್ತೆ. ಅದನ್ನು ಹಾಕಿ ಡಬಲ್ ಬಾಯ್ಲ್ ಮಾಡಿ ಮೆಲ್ಟ್ ಮಾಡ್ಕೊಳ್ಳಿ. ಸೊ ಆಲ್ರೆಡಿ ಇದ್ರದ್ದು ಒಂಥರ ಗೋಲ್ಡನ್ ಗ್ಲೋ ಕಲರ್ ಇರುತ್ತೆ. ಅದಕ್ಕೆ ನೀವು ಇನ್ನೊಂದು ಸ್ವಲ್ಪ ಬೀಟ್ರೂಟ್ ಪೌಡರ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನ್ಯಾಚುರಲ್ ಆಗಿರುವಂಥ ಲಿಪ್ ಬಾಮ್ನ ನೀವು ಮನೆಯಲ್ಲೇ ತಯಾರಿಸಿರ್ತೀರ. ಪ್ರತಿನಿತ್ಯ ಯಾವುದೋ ಕೆಮಿಕಲ್ ಓರಿಯೆಂಟೆಡ್ ಲಿಪ್ ಬಾಮ್ನ ಹಚ್ಚೋ ಬದಲಿಗೆ ಈಗ ನೀವು ರೆಡಿ ಮಾಡಿಟ್ಕೊಂಡಿರೋಂಥ ಹೋಮ್ ಮೇಡ್ ಲಿಪ್ ಬಾಮ್ನ ಅಪ್ಲೈ ಮಾಡೋದ್ರಿಂದ ಪಿಗ್ಮೆಂಟೇಷನ್ ಅಂದರೆ ಲಿಪ್ಪಲ್ಲಿ ಕೆಲವು ಸತಿ ಡಿಕಲರೇಷನ್ ಅಥವಾ ಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ, ಇದು ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಇಷ್ಟೆಲ್ಲ ಬೆನಿಫಿಟ್ ಇರುವಂಥ ನಲ್ಪಮರಾದಿ ತೈಲಮ್ನ ಖಂಡಿತವಾಗ್ಲೂ ಮನೇಲೇ ನೀವು ಟ್ರೈ ಮಾಡ್ತಾ ಬನ್ನಿ. ಇದೇ ಥರನೇ ಸಾಕಷ್ಟು ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋಸ್ಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲ್.